ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ತುಂಬ ಜನ ನನಗೆ ಒಂದು ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಅಕ್ಕಿಗಳಲ್ಲಿ ಕಣ್ಣು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ಕೊಟ್ಟು. ಈ ಒಂದು ಮಳೆ ಬಿದ್ದು ಈ ಬಿಸಿಲಿಗೆ ಮಳೆ ಬರುತ್ತೆ, ಆ ಹಬೆಯಿಂದ ಈ ಒಂದು ಇನ್ಫೆಕ್ಷನ್ಸು ಸ್ಟಾರ್ಟ್ ಆಗುತ್ತೆ. ಈ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಅಕ್ಕಿಗಳಲ್ಲಿ ತುಂಬ ಜ್ವರ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿ ಅಕ್ಕಿಗಳ ತಲೆಗೆ ಬಿಸಿ ತಾಕಿದಾಗ ಐ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು ಕೆಂಪಗಾಗ್ಬಿಡೋದು, ಆಮೇಲೆ ಕಣ್ಣು ಯೆಲ್ಲೋ ಕಲರ್ ಆಗಿಬಿಡೋದು, ಕಣ್ಣ ಹತ್ರ ಊದ್ಕೊಳ್ಳುತ್ತೆ, ಆಮೇಲೆ ತಲೆ ಊತ ಬರುತ್ತೆ, ದಪ್ಪ ಬರುತ್ತೆ. ಆಮೇಲೆ ಕೆಲವೊಂದು ಅಕ್ಕಿಗಳಲ್ಲಿ ಈ ಕೋಲ್ಡ್ ಸಿಮ್ಟಮ್ಸು ಕಾಣಿಸ್ಕೊಳುತ್ತೆ, ಕಫನೂ ಬರುತ್ತೆ. ಇವತ್ತು ನಾನು ಲಾಸ್ಟ್ ಇಯರ್ ಎಂಡ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಫುಲ್ಲು ಯಾರಿಗೂ ಅವೈಲಬಿಲಿಟಿ ಇರಲಿಲ್ಲ. ನಾನು ಫೋನ್ ಆಫ್ ಮಾಡಿಬಿಟ್ಟಿದ್ದೆ, ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು. ಈಗಲೂ ಆಫೀಸಲ್ಲೇ ಇದ್ದೀನಿ. ಇದನ್ನು ಯಾವ ರೀತಿ ನೀವು ಪ್ರಿವೆಂಟ್ ಮಾಡ್ಬೋದು ಅಂದರೆ, ನೋಡಿ, ಲಾಸ್ಟ್ ಇಯರು ನಮ್ಮ ಹೊಸದುರ್ಗದಲ್ಲಿ ಮಂಜು ಭೀಷ್ಮ ಸರ್ ಲಾಫ್ಟಲ್ಲಿ ಇದೇ ರೀತಿ ಒಂದು ಪ್ರಾಬ್ಲಮ್ ಆಗಿತ್ತು. ಆ ಒಂದು ಪ್ರಾಬ್ಲಮ್ಗೆ ಸುಮಾರು ಥರ ಐ ಡ್ರಾಪ್ಸ್ ಹಾಕಿದ್ವಿ, ಏನೇನೋ ಮಾಡಿದ್ರು, ಅದು ಕಂಟ್ರೋಲ್ ಆಗಲಿಲ್ಲ. ಲಾಸ್ಟಿಗೆ ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಐ ಡ್ರಾಪ್ಸು, ಈ ಒಂದು ಐ ಡ್ರಾಪು ಬೆಳಗ್ಗೆ ಒಂದು 3 ಡ್ರಾಪ್, ಸಂಜೆ ಒಂದು 3 ಡ್ರಾಪು ಕಣ್ಣಿಗೆ ಹಾಕಿ, ಆಮೇಲೆ 2 ಕಾಂಬಿನೇಷನ್ ಮಾತ್ರೆ, ಇಲ್ಲಿ ಡಾಕ್ಸಿಸೈಕ್ಲಿನ್, ಡಾಕ್ಸಿಡ್ ಅಂತ ಒಂದು ಕಾಂಬಿನೇಷನ್ನು, ಆಮೇಲೆ ಅಮಾಕ್ಸಿಲಿನ್ ಅಂತ ಒಂದು, ಆಮೇಲೆ ಡೆಕ್ಸೋನಾ ಅಂತ. ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ಡೆಕ್ಸೋನಾ ಆಪ್ಷನಲ್, ಸ್ವೆಲ್ಲಿಂಗ್ ಇಲ್ಲ ಅಂದರೆ ಡೆಕ್ಸೋನಾ ಏನು ಬೇಡ. ಈ 2 ಮಾತ್ರೆನ ಕಾಲು ಭಾಗ, ಅಂದರೆ ಬೆಳಗ್ಗೆ ಕಾಲು ಭಾಗ, ಸಾಯಂಕಾಲ ಕಾಲು ಭಾಗ, ಅದು 120 mg ಬರುತ್ತೆ, 250 mg ಬರುತ್ತೆ. 250 mg ಟ್ಯಾಬ್ಲೆಟ್ ತಗೊಂಡ್ರೆ 2 ಕಾಲು ಭಾಗ ಹಾಕಬೇಕು. ಆಮೇಲೆ ಈ ಡೆಕ್ಸೋನ ಅರ್ಧ ಮಾತ್ರೆನ ಹಾಕಬೇಕು, ಸ್ವೆಲ್ಲಿಂಗ್ ಇದ್ದರೆ. ಸ್ವೆಲ್ಲಿಂಗ್ ಇಲ್ಲ ಅಂದರೆ ಬೇಡ. ಈ ರೀತಿ ಮಾಡೋದ್ರಿಂದ ಈ ಅಕ್ಕಿಗಳಲ್ಲಿ ಈ ಒಂದು ಜ್ವರ, ಆಮೇಲೆ ತಲೆ ಊತ ಬರೋದು, ಆಮೇಲೆ ಕಣ್ಣು ಕೆಂಪಗಾಗಿ ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು ಊದ್ಕೊಳ್ಳೋದು, ಈ ಒಂದು ಪ್ರಾಬ್ಲಮ್ಸು ಕಂಟ್ರೋಲ್ ಆಗ್ತದೆ. ತುಂಬ ಎಫೆಕ್ಟಿವ್ ಆಗಿ ಕ್ಯೂರ್ ಆಗಿತ್ತು ನಮ್ಮ ಮಂಜು ಭೀಷ್ಮ ಸರ್ ಲಾಫ್ಟಲ್ಲಿ. ಹೋದ ವರ್ಷ ಸುಮಾರು ಪಟ್ಟಾಗಳು ತೀರೋಗ್ಬಿಟ್ವು ಈ ಒಂದು ಇನ್ಫೆಕ್ಷನಿಂದ. ಆಮೇಲೆ ಲಾಸ್ಟಿಗೆ ಈ ಒಂದು ಮೆಡಿಸಿನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿತ್ತು. ಅವರೇ ತೋರಿಸಿದ ಐ ಡ್ರಾಪ್ಸ್ ಇದು, ಆಮೇಲೆ ಆ ಮಾತ್ರೆಗಳು ಕಾಂಬಿನೇಷನಲ್ಲಿ ಕೊಟ್ಟಾಗ ರೆಡಿಯಾಗಿದ್ವು. ಯಾರ್ದನ್ನ ಅಕ್ಕಿಗಳಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಕಾಣಿಸ್ಕೊಂಡ್ರೆ, ಆಮೇಲೆ ಮೂಗಲ್ ಸುರಿಯೋದು, ಕಫ ಏನನ್ನ ಇದ್ದರೆ ಇಲ್ಲಿ ಅಜಿತ್ರಾಲ್ ಸಿರಪ್ ಅಂತ ತೋರಿಸಿರ್ತೀನಿ, ಫೋಟೋ ಹಾಕಿರ್ತೀನಿ. ಈ ಒಂದು ಸಿರಪ್ಪು ಬೆಳಗ್ಗೆ ಒಂದು 3 ಡ್ರಾಪ್ಸು, ಸಾಯಂಕಾಲ ಒಂದು 3 ಡ್ರಾಪ್ಸ್ ಹಾಕಿಬಿಟ್ಟು ಡಾಕ್ಸಿಡ್, ಆಮೇಲೆ ಅಮಾಕ್ಸಿಸಿಲಿನ್, ಈ ಮಾತ್ರೆಗಳನ್ನ ಹಾಕ್ಕೊತ ಬಂದರೆ ಕೋಲ್ಡು, ಕಫ, ವೀಸಿಂಗು ಪ್ರಾಬ್ಲಮ್ಮು, ಬಾಯಲ್ಲಿ ಉಸಿರಾಡ್ತಾ ಇದ್ದರೆ ಕಫ ಇರುತ್ತೆ, ಕಶ್ ಅಂತ ಸೌಂಡ್ ಬರ್ತಾ ಇರ್ತದೆ, ಅಂಥದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ ಈ ಒಂದು ಐ ಡ್ರಾಪ್ಸು, ಇನ್ಫೆಕ್ಷನ್, ಕಣ್ಣಲ್ಲಿ ಏನಾದರೂ ಇನ್ಫೆಕ್ಷನ್ ಕಾಣಿಸ್ಕೊಂಡ್ರೆ ಈ ಐ ಡ್ರಾಪು ಬೆಳಗ್ಗೆ 3 ಡ್ರಾಪ್, ಸಂಜೆ 3 ಡ್ರಾಪು ಕಣ್ಣಿಗೆ ಹಾಕಬೇಕು, ಐಸ್ಗೆ ಕಣ್ಣಿಗೆ ಹಾಕಿದ್ರೆ ಅಕ್ಕಿಗಳು ತುಂಬ ಚೆನ್ನಾಗಿ ರಿಕವರಿ ಆಗ್ತವೆ. ಒಂದು 6 ಡೇಸ್ ಕೋರ್ಸ್ ಮಾಡಿ, ಏಪ್ರಿಲ್ 1ನೇ ತಾರೀಕಿಂದ ನಾನು ಫ್ರೀ ಆಗ್ತೀನಿ. ಇಯರ್ ಎಂಡ್ ನಮ್ಮದು ಮುಗಿಯುತ್ತೆ. ಅದಾದ ನಂತರ ನಾನು ನಿಮಗೆ ಫೋನ್ಗೆ ಅವೈಲಬಿಲಿಟಿ ಇರ್ತೀನಿ, ವಾಟ್ಸಪ್ಗೆ ಅವೈಲಬಿಲಿಟಿ ಇರ್ತೀನಿ. ಲಾಸ್ಟ್ ವೀಕ್ ಫುಲ್ ಯಾರಿಗೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಯಾಕಂದರೆ ನನಗೂ ಆಫೀಸಲ್ಲಿ ಕೆಲಸ ಇದ್ದಿದ್ದರಿಂದ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಂಗಾಗಿ ಯಾರ್ದು ಫೋನ್ ಎತ್ತಿಲ್ಲ. ಆಮೇಲೆ ಸುಮಾರು ಮೆಸೇಜಸ್ಗೆ ರಿಪ್ಲೈ ಮಾಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಒಂದು ಕ್ಷಮೆ ಕೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.